ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಕೂಡ 2024ರಲ್ಲಿ ನಮ್ಮ ಚಾನಲ್ನಲ್ಲಿ ಬಂದಿರತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿದ್ದೀರಿ, ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ 2025ರಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿ ಪ್ರಧಾನಪಟ್ಟು ಗ್ರಹಗಳ ಸಂಚಾರ ಇರುವಂಥದ್ದು ಮಾರ್ಚ್ 29ನೇ ತಾರೀಕು ಶನಿಯು ಮೀನರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಮೇ 15ನೇ ತಾರೀಕು ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಮೇ 17ನೇ ತಾರೀಕು ರಾಹುವು ಕುಂಭರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಕೇತುವು ಕೂಡ ಸಿಂಹರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಪ್ರಧಾನಪಟ್ಟಿರ್ತಕ್ಕಂಥ ಗ್ರಹಸ್ಥಿತಿಗಳು ಈ ರೀತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟು ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. ಕನ್ಯಾ ರಾಶಿ ಗ್ರಹಗಳ ಸಂಚಾರದಿಂದಾಗಿ ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಗುರುವು ಸಕಲ ಅಭೀಷ್ಟವನ್ನು ಕೂಡ ಸಿದ್ಧಿ ಮಾಡುವಂತಹ ಯೋಗವನ್ನು ಕೊಡುವಂತಹ ಕಾರಕತ್ವ ಇರತಕ್ಕಂಥ ಗ್ರಹವಾಗಿರೋದ್ರಿಂದಾಗಿ ಒಳ್ಳೆಯ ಫಲಾಫಲವನ್ನು ನೀವು ಈಗಾಗಲೇ ಅನುಭವಿಸ್ಕೊಂಡು ಬಂದಿರ್ತೀರಿ. ಅದೇ ರೀತಿಯಾಗಿ ಇನ್ನು 10ನೇ ಸ್ಥಾನಕ್ಕೆ ಮೇ 15ನೇ ತಾರೀಕಿನ ನಂತರ ಗುರುವಿನ ಬದಲಾವಣೆ ಬರುವಂಥದ್ದು. ಅದೇ ರೀತಿಯಾಗಿ ಮಾರ್ಚ್ 29ನೇ ತಾರೀಕಿನ ನಂತರ ಶನಿಯ ಬದಲಾವಣೆ ಬರುವಂಥದ್ದು. ನಿಮ್ಮ 7ನೇ ಸ್ಥಾನಕ್ಕೆ ಶನಿಯ ಬದಲಾವಣೆ ಆಗುವಂಥದ್ದು. ಅದೇ ರೀತಿಯಾಗಿ 10ನೇ ಸ್ಥಾನಕ್ಕೆ ಗುರುವಿನ ಒಂದು ಬದಲಾವಣೆ ಬರ್ತಕ್ಕಂಥದ್ದು. ಇದರಿಂದಾಗಿ ಪ್ರಧಾನಪಟ್ಟಂಥ ಗ್ರಹಸ್ಥಿತಿಗಳು ಕೇತು 12ನೇ ಸ್ಥಾನದಲ್ಲಿ, ಅದೇ ರೀತಿಯಾಗಿ 6ನೇ ಸ್ಥಾನಕ್ಕೆ ರಾಹುವಿನ ಒಂದು ಬದಲಾವಣೆಯು ಕೂಡ ಯಾವ ರೀತಿಯಾದಂತಹ ಫಲಾಫಲವನ್ನು ಕೊಡುತ್ತೆ. ಪ್ರಧಾನಪಟ್ಟಂತಹ ಗ್ರಹಗಳ ಸಂಚಾರದಿಂದಾಗಿ ಬರ್ತಕ್ಕಂತಹ ಫಲಾಫಲಗಳಾಗಿರುತ್ತದೆ. 10ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವು ಶುಭ ಫಲವನ್ನು ಕೊಡುವಂಥದ್ದು. ಅದೇ ರೀತಿಯಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಪಡೆಯುವಂಥದ್ದು. ಈಗಾಗಲೇ ಮಾಡ್ಕೊಂಡು ಬಂದಿರುವಂಥ ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಒಂದು ಗುರಿಯನ್ನು ಹಾಕಿಕೊಂಡಿದ್ದರೆ ಅದು ನಿಮಗೆ ಸುಲಲಿತವಾಗಿ ನೆರವೇರುವಂಥ ಒಂದು ಕಾಲಘಟ್ಟವಾಗಿರುತ್ತೆ. ಆರೋಗ್ಯದಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಣ್ಣ ಪುಟ್ಟ ತೊಂದರೆ ತಾಪತ್ರೆಗಳಿದ್ದರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಶೀಘ್ರಾತಿ ಶೀಘ್ರವಾಗಿ ಯಶಸ್ಸಿನ ಕಡೆಗೆ ದಾಟುವಂಥ ಎಲ್ಲ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಯಶ ಕೀರ್ತಿ ಲಾಭ ಅಂತ ಹೇಳುತ್ತೆ. ಕೀರ್ತಿಯು ಕೂಡ ವೃದ್ಧಿಯಾಗುವಂಥದ್ದು. ನಿಮಗೆ ವಿಶೇಷವಾದಂತಹ ಕೆಲಸ ಕಾರ್ಯಗಳಿಂದಾಗಿ ಸಾಮಾಜಿಕವಾದಂತಹ ಕೆಲವಷ್ಟು ಗೌರವವು ಕೂಡ ಸಿಗುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಕೀರ್ತಿ ವೃದ್ಧಿಯಾಗುವಂಥದ್ದು, ಲಾಭ ಮಾಡುವಂಥ ಕೆಲಸ ಕಾರ್ಯದಲ್ಲಿಯೂ ಕೂಡ ಲಾಭವು ಕೂಡ ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಧರ್ಮಕ್ಕೆ ಸಂಬಂಧಪಟ್ಟು, ಅದೇ ರೀತಿಯಾಗಿ ದಾನಕ್ಕೆ ಸಂಬಂಧಪಟ್ಟು, ಕರ್ಮಕ್ಕೆ ಸಂಬಂಧಪಟ್ಟು ಮಾಡುವಂತಹ ಎಲ್ಲ ಕೆಲಸವೂ ಕೂಡ ವಿಶೇಷವಾದಂಥ ಫಲವನ್ನು ಕೊಡುವಂಥದ್ದು. ಸ್ಪಿರಿಚುವಲ್ ಆದಂತಹ ವಿಷಯಗಳಲ್ಲಿ ನಿಮ್ಮನ್ನು ನೀವು ಎಷ್ಟು ತೊಡಗಿಸ್ಕೊಂಡಿದ್ದೀರಿ ಅಷ್ಟು ಒಳ್ಳೆಯ ರೀತಿಯಾದಂತಹ ಒಂದು ಫಲಾಫಲವು ಈ ಸಂದರ್ಭದಲ್ಲಿ ಸಿಗುವಂಥ ಎಲ್ಲ ಅನುಕೂಲಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರವಾಗಿ ಆಜ್ಞಾಲಂಬನ ಯೋಶ್ಚ ಸಿದ್ಧಿರಪಿ ದಾಸಾವಾಪ್ತಿ ಕೀರ್ತ್ಯಾಗಮವು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅಂದರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮ್ಮೊಟ್ಟಿಗೆ ಕೆಲಸ ಮಾಡುವವರಿಂದ ವಿಶೇಷವಾದಂತಹ ಸಪೋರ್ಟ್ ಇರುತ್ತೆ. ಅದೇ ರೀತಿಯಾಗಿ ಆಜ್ಞಾಲಂಬನ, ನೀವು ಯಾರಲ್ಲಿ ಯಾವ ಕೆಲಸಕ್ಕೋಸ್ಕರವಾಗಿ ಆಜ್ಞೆಯನ್ನು ಮಾಡ್ತೀರಿ ಅಥವಾ ಇಂಥ ಕೆಲಸ ಇದೇ ರೀತಿ ಆಗಬೇಕು ಅಂತ ಏನು ಅಂದ್ಕೊಂಡಿರ್ತೀರಿ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ವಿಶೇಷವಾದಂತಹ ಸಪೋರ್ಟ್ ಕೂಡ ಸಿಗುತ್ತೆ. ಆ ಕೆಲಸವೂ ಕೂಡ ನೆರವೇರುತ್ತೆ. ಅದೇ ರೀತಿಯಾಗಿ ಕೀರ್ತಿಯಾಗಮವು, ಕೀರ್ತಿಯು ಕೂಡ ವೃದ್ಧಿ ಆಗುವಂಥದ್ದು. ಅದೇ ರೀತಿಯಾಗಿ ಧನವೃದ್ಧಿಯೂ ಕೂಡ ಆಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದು. ಅದೇ ರೀತಿಯಾಗಿ ಸಹೋದರರೊಂದಿಗೂ ಕೂಡ ವಿಶೇಷವಾದಂಥ ಸಹಾಯ ಸಹಕಾರವನ್ನು ನೀವೇನಾದರೂ ನಿರೀಕ್ಷೆಯನ್ನು ಮಾಡಿದರೆ ಈ ಸಂದರ್ಭದಲ್ಲಿ ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರ್ತಕ್ಕಂಥದ್ದು. ಕುಟುಂಬದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಯೂ ಕೂಡ ವೃದ್ಧಿಯಾಗುವಂಥದ್ದು. ಇನ್ನು 4ನೇ ಸ್ಥಾನವನ್ನು ನೋಡೋದಾದರೆ ಕ್ಷೇತ್ರಂ ಸುಖಂ ವಾಹನಂ ಆಸನಂಚ, ವಾಹನವನ್ನು ಖರೀದಿ ಮಾಡಬೇಕಿದ್ರೆ ಈ ಒಂದು ಸಂದರ್ಭವು ಶುಭವಾಗಿರ್ತಕ್ಕಂಥದ್ದು. ಹೊಸ ವಾಹನವನ್ನು ಖರೀದಿ ಮಾಡುವಂಥ ಯೋಗ, ಮನೆಯನ್ನು ಖರೀದಿ ಮಾಡುವಂಥದ್ದು ಅಥವಾ ಭೂಮಿಯನ್ನು ಖರೀದಿ ಮಾಡುವಂಥದ್ದು, ತಗೊಂಡಂಥ ಭೂಮಿಯನ್ನು ಅಭಿವೃದ್ಧಿಯನ್ನು ಪಡಿಸುವಂಥದ್ದು. ಅದೇ ರೀತಿಯಾಗಿ ಕೀರ್ತಿಯು ಕೂಡ ವೃದ್ಧಿ ಆಗುವಂಥ ಯೋಗ ಈ ಸಂದರ್ಭದಲ್ಲಿರತಕ್ಕಂಥದ್ದು. ಅದೇ ರೀತಿಯಾಗಿ ಸುಖವೂ ಕೂಡ ವೃದ್ಧಿ ಆಗುವಂಥ ಯೋಗ ಈ ಸಂದರ್ಭದಲ್ಲಿ ಇರುತ್ತೆ. ಅದೇ ರೀತಿ ಪಂಚಮ ಸ್ಥಾನವನ್ನು ನೋಡೋದಾದರೆ ಸಂತಾನಾಪೇಕ್ಷಿತರಿಗೂ ಕೂಡ ಸಂತಾನವೂ ಕೂಡ ವೃದ್ಧಿಯಾಗುವಂಥ ಯೋಗಗಳಿರತಕ್ಕಂಥದ್ದು. ಸಂತಾನ ಭಾಗ್ಯವೂ ಕೂಡ ಸಿಗುವಂಥ ಯೋಗ ಇರುವಂಥದ್ದು. ಮಾನಸಿಕವಾಗಿ ಶುಭ ಸಮಾಚಾರಗಳನ್ನು ಕೇಳುವಂಥದ್ದು, ಆನಂದವು ಸಿಗುವಂಥದ್ದು, ಕುಟುಂಬದೊಟ್ಟಿಗೆ ಸಾಂಸಾರಿಕವಾದಂತಹ ಜೀವನದಲ್ಲಿ ವಿಶೇಷವಾದಂತಹ
ಒಂದು ಫಲವನ್ನು ಪಡೆಯುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. 6ನೇ ಸ್ಥಾನವನ್ನು ಶತ್ರು ಋಣಸ್ಥಾನ ಅಂತ ಹೇಳ್ತೇವೆ. 6ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶನಿಯು 7ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಶತ್ರುಗಳಿಂದ ಆದಷ್ಟು ಸ್ವಲ್ಪ ದೂರ ಇದ್ದಷ್ಟು ಅನುಕೂಲ. ಮತ್ಸರ ಮಾಡುವವರಿಂದ, ಶತ್ರುಗಳಿಂದ ಅಥವಾ ಆಂತರಿಕವಾದಂಥ ಶತ್ರುತ್ವವನ್ನು ನಿಮ್ಮ ಮೇಲೆ ಮಾಡ್ತಾ ಇದ್ದಾರೆ ಅಂತಾದರೆ ಆದಷ್ಟು ದೂರ ಇದ್ದಷ್ಟು ಅನುಕೂಲ. ಶತ್ರು ಬಾಧೆಗಳಿಗೆ ಸಂಬಂಧಪಟ್ಟು ಏನಾದರೂ ತೊಂದರೆ ತೊಡಕುಗಳು ಬಂದಲ್ಲಿ ಸರಿಯಾದಂಥ ದೈವಜ್ಞರಲ್ಲಿ ಸರಿಯಾದಂತಹ ಒಂದು ಪರಿಹಾರ ಮಾರ್ಗವನ್ನು ಮಾಡಿಕೊಂಡು ಮುಂದುವರೆದರೆ ಶುಭ ಒಂದು ಫಲವನ್ನು ಪಡೆಯಲಿಕ್ಕೆ ನಿಮಗೆ ಅದು ಅನುಕೂಲವಾಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಋಣ ಸ್ಥಾನವನ್ನು ನೋಡೋದಾದರೆ ಋಣವು ಎಲ್ಲವೂ ಕೂಡ ನಿಮ್ಮ ಒಂದು ಪ್ರಯತ್ನಕ್ಕೆ ಅಥವಾ ನಿಮ್ಮ ಕೆಲಸ ಕಾರ್ಯದಲ್ಲಿ ಬಂದಿರತಕ್ಕಂಥ ಲಾಭದಿಂದಾಗಿ ತೀರಿಸುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಯೋಗಗಳಿರ್ತಕ್ಕಂಥದ್ದು. ಇನ್ನು ವಿವಾಹದ ವಿಷಯಕ್ಕೆ ಸಂಬಂಧಪಟ್ಟು ಪ್ರಯತ್ನ ಮಾಡ್ತಾ ಇರುವವರಿಗೂ ಕೂಡ ವಿವಾಹ ಆಲೋಚನೆಯಲ್ಲಿ ಮುಂದುವರಿಯುವವರಿಗೂ ಕೂಡ ಶುಭ ಸಮಾಚಾರಗಳು ಸಿಗುವಂಥದ್ದು, ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಇನ್ನು ಅಷ್ಟಮ ಸ್ಥಾನವನ್ನು ನೋಡೋದಾದರೆ ತತ್ರಾತಿ ಕಷ್ಟೋಷ್ಟಮ ಅಂತ ಹೇಳುತ್ತೆ. ಅಷ್ಟಮ ಸ್ಥಾನವನ್ನು ಬಹಳ ಸಾಹಸಮಯವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಅದರಿಂದ ಕೀರ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವಂಥ ಎಲ್ಲ ಯೋಗವೂ ಕೂಡ ಈ ಸಂದರ್ಭದಲ್ಲಿರುತ್ತೆ. ಇನ್ನು 9ನೇ ಸ್ಥಾನವನ್ನು ನೋಡೋದಾದರೆ ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜ ಜ್ಞಾನೋಪಾಸನ ಸೌಶೀಲ್ಯ ಗುರವೋ ನವಮಾಧಮಿ. 9ನೇ ಸ್ಥಾನವನ್ನು ಪೂರ್ವ ಪುಣ್ಯ ಸ್ಥಾನ, ಪಿತೃಸ್ಥಾನ ಅಂತ ಹೇಳ್ತೇವೆ. ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಆಸ್ತಿ ಆಗಿರಬಹುದು, ಸಂಪತ್ತಾಗಿರ್ಬೋದು, ಎಲ್ಲವೂ ಕೂಡ ಕೈ ಸೇರುವಂಥ ಯೋಗಗಳಿರುತ್ತೆ. ನ್ಯಾಯ ತೀರ್ಮಾನಾದಿಗಳು ಬರುವಂಥದ್ದೇನಾದರೂ ಬಾಕಿ ಇದ್ದರೆ ಅದು ಕೂಡ ಶೀಘ್ರಾತಿ ಶೀಘ್ರವಾಗಿ ನಿಮಗೆ ನ್ಯಾಯ ಜಯಪ್ರಾಪ್ತಿ ಆಗುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿ 10ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಕೆಲಸದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ನೀವು ಹೊಂದುವಂಥ ಯೋಗಗಳಿರುತ್ತೆ. ಪ್ರಮೋಷನ್ ಆಗಿರ್ಬೋದು ಅಥವಾ ಮೇಲಧಿಕಾರಿಗಳಿಂದ ಬರ್ತಕ್ಕಂಥ ಯಾವುದೇ ರೀತಿಯಾದಂಥ ಕಿರಿಕಿರಿ, ಒತ್ತಡ ಅಥವಾ ಅಪವಾದ, ನಿಂದನೆ ಮಾತುಗಳ ಯಾವುದನ್ನೂ ಕೂಡ ನೀವು ಈ ಸಂದರ್ಭದಲ್ಲಿ ನೀವೇನು ಮಾಡಿರ್ತೀರಿ ಕೆಲಸ ಕಾರ್ಯ ಅದಕ್ಕೆ ತಕ್ಕನಾದಂಥ ಪ್ರತಿಫಲಗಳು ಬಂದು ನಿಂದನೆ ಮಾತುಗಳೆಲ್ಲವೂ ಕೂಡ ದೂರವಾಗುವಂಥ ಯೋಗಗಳು ಇರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ 11ನೇ ಸ್ಥಾನವನ್ನು ಲಾಭಸ್ಥಾನ ಅಂತ ಹೇಳ್ತೇವೆ. ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭಾಂಶವನ್ನು ಪಡೆಯುವಂಥ ಯೋಗ ಇರುವಂಥದ್ದು. ಇನ್ನು 12ನೇ ಸ್ಥಾನವನ್ನು ವ್ಯಯಸ್ಥಾನ, ಪತನ ಸ್ಥಾನ ಅಂತ ಹೇಳ್ತೇವೆ. ಆ ಒಂದು ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಕೆಲವಷ್ಟು ಸಾಹಸಮಯವಾಗಿರುವಂಥ ಕೆಲಸ ಕಾರ್ಯದಲ್ಲಿ ಆದಷ್ಟು ಜಾಗೃತೆ ಇರಿ. ಪತನ ಸ್ಥಾನ ಅಂತ ಹೇಳುತ್ತೆ. ಅದರಿಂದಾಗಿ ಅಪಘಾತಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಕರೆಂಟಿಗೆ ಸಂಬಂಧಪಟ್ಟಾಗಿರ್ಬೋದು, ನೀರಿಗೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ಬೆಂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಆದಷ್ಟು ಜಾಗ್ರತೆಯಿಂದ ಮುಂದುವರೆದರೆ ಉತ್ತಮ ರೀತಿಯಾದಂಥ ಪ್ರತಿಫಲವನ್ನು ಕಾಣುವಂಥ ಎಲ್ಲ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಯಾವ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ಅವಸರಗಳನ್ನು ಮಾಡಿಕೊಂಡು ಅಥವಾ ಯಾವುದೋ ಒಂದು ಚಿಂತನೆಗಳಿಂದ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ದಿಢೀರಂತ ಮಾಡುವಂಥ ನಿರ್ಧಾರಗಳಿಂದಾಗಿ ಕೆಲವಷ್ಟು ಆಪತ್ತುಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ದುರ್ಜನರ ಸಹವಾಸ, ದುಶ್ಚಟದಿಂದ ಆದಷ್ಟು ದೂರ ಇದ್ದರೆ ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ಕಾಣಿಸುವಂತಹ ಎಲ್ಲ ಯೋಗವು ಕೂಡ ಈ ಒಂದು ಸಂವತ್ಸರದಲ್ಲಿ ಅಂದರೆ ವರ್ಷದಲ್ಲಿ ಇರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತುಂಬ ಜನ ಕರೆ ಮಾಡಿ ಮಾಟಮಂತ್ರಗಳನ್ನು ಮಾಡ್ತೀರಾ ಅಥವಾ ವಶೀಕರಣಗಳನ್ನು ಮಾಡ್ತೀರಾ ಅಥವಾ ಇನ್ನಿತರ ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ಅಥವಾ ಸಿಲ್ಲಿ ವಿಷಯಗಳಿಗೂ ಸಂಬಂಧಪಟ್ಟು ಫೋನ್ ಮಾಡ್ತಾ ಇದ್ದೀರಿ. ಫೋನ್ ಮುಖಾಂತರವಾಗಿ ಜ್ಯೋತಿಷ್ಯದ ಪರಿಹಾರಗಳನ್ನು ಅಥವಾ ಜಾತಕ ವಿಮರ್ಶೆಯನ್ನು ಮಾಡುವಂತಹ ಜ್ಯೋತಿಷಿ ನಾನಲ್ಲ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನಿಜವಾಗಿ ಯಾರು ಸಮಸ್ಯೆಯಲ್ಲಿರ್ತೀರಿ ಅಂಥವರು ಕೆಳಗಡೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಸಿಬ್ಬಂದಿಗಳು ನಿಮಗೆ ಸಮಯವನ್ನು ನಿಗದಿಪಡಿಸ್ತಾರೆ. ಆ ಒಂದು ಸಮಯದಲ್ಲಿ ಬಂದು ಮುಖತವಾಗಿ ನಿಮ್ಮ ಜಾತಕ ವಿಮರ್ಶೆಯನ್ನು ಅಥವಾ ಪರಿಹಾರವನ್ನು ಕಂಡುಕೊಳ್ಳಿ. ಅದನ್ನು ಬಿಟ್ಟು ಸಣ್ಣ ಪುಟ್ಟ ವಿಷಯಗಳಿಗೂ ಸಂಬಂಧಪಟ್ಟು ಪರಿಹಾರಗಳನ್ನು ನೋಡುವಂಥದ್ದು ಅಥವಾ ಆಗಾಗ ಈ ವಿಷಯಕ್ಕೆ ಸಂಬಂಧಪಟ್ಟು ಪರಿಹಾರಗಳನ್ನು ಮಾಡ್ತಾ ಇರುವಂಥದ್ದನ್ನು ಯಾರೂ ಕೂಡ ಮಾಡಬೇಡಿ. ದೇವರ ಅನುಗ್ರಹ ನಾಮಸ್ಮರಣೆಯಿಂದಾಗಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಅಂಥ ಒಂದು ಸಂದರ್ಭಗಳು ಬಂದಲ್ಲಿ ನೇರವಾಗಿ ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ಪರಿಹಾರವನ್ನು ಕಂಡುಕೊಳ್ಳಿ. ತಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ.